ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ದೇವದುರ್ಗ ಇನ್ನು ಕಲಬುರಗಿ ಸಂಪರ್ಕಿಸುವಂತಹ ಹೂವಿನ ಹೆಡಗಿ ಸೇತುವೆ ಮುಳುಗಡೆಯಾಗಿದೆ. ಇನ್ನು ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 2,60,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು, ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಸೇತುವೆ ಕೂಡ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆಯಿಂದ ದೇವದುರ್ಗ ಕಲಬುರಗಿ ಮಾರ್ಗದ ರಸ್ತೆ ಸಂಚಾರ ಬಂದ್ ಆಗಿದೆ. ಇನ್ನು ಭಾರೀ ಮಳೆಗೆ ಹೂವಿನ ಹೆಡಗಿ ಸೇತುವೆ ಬಳಿ ಇರುವಂತಹ ಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು, ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ನದಿ ಪಾತ್ರದ ಗ್ರಾಮಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿದ್ದು, ಇನ್ನು ಕೊಯ್ನಾ ಜಲಾಶಯದಿಂದ 95,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಪಂಚಗಂಗಾ, ದೂದಗಂಗಾ ನದಿಗಳ ನೀರು ಸೇರಿ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೃಷ್ಣಾ ನದಿಯಲ್ಲಿ 1,60,000 ಈ ಕ್ಯೂಸೆಕ್ ಒಳಹರಿವು ಇದೆ. ಇನ್ನು ನಿಪ್ಪಾಣಿಯ 2 ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಇನ್ನು ಹುನ್ನರಗಿ ಗ್ರಾಮದ 30 ಕುಟುಂಬಗಳು ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ನಾಳೆ ಮಹಾರಾಷ್ಟ್ರದಿಂದ 2,20,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದ್ದು, ಪ್ರವಾಹಕ್ಕೆ ಒಳಗಾಗುವಂತ ಗ್ರಾಮದಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 550 ಕಾಳಜಿ ಕೇಂದ್ರವನ್ನ ಸ್ಥಾಪಿಸಲು ನಿರ್ಧಾರ ಮಾಡಲಾಗಿದೆ ಅಂತ ಚಿಕ್ಕೋಡಿಯ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ರಾಯಚೂರಿನಲ್ಲಿ ನಿರಂತರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ದಾಳಿಂಬೆ ಗಿಡಗಳು ರೋಗಗ್ರಸ್ತವಾಗಿರುವುದರಿಂದ ಇಡೀ ದಾಳಿಂಬೆ ತೋಟವನ್ನೇ ರೈತ ನಾಶ ಮಾಡಿದ್ದಾನೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹೂಡಾ ಗ್ರಾಮದ ರೈತ ಮಲ್ಲಿಕಾರ್ಜುನ್ 8 ಎಕರೆಯಲ್ಲಿ ದಾಳಿಂಬೆಯನ್ನು ಬೆಳೆದಿದ್ರು. ಈ ಪೈಕಿ ನಿರಂತರ ಮಳೆಗೆ 2 ಎಕರೆ ದಾಳಿಂಬೆ ತೋಟ ಸಂಪೂರ್ಣವಾಗಿ ರೋಗದಿಂದ ಹಾಳಾಗ್ಬಿಟ್ಟಿದೆ. 200ರಿಂದ 10 ರೂಪಾಯಿಗೆ ದಾಳಿಂಬೆ ಬೆಲೆ ಇಳಿಕೆಯಾಗಿರುವುದರಿಂದ ಖರೀದಿಗೆ ಯಾರೂ ಕೂಡ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ 10 ಲಕ್ಷಕ್ಕೂ ಹೆಚ್ಚು ನಷ್ಟವನ್ನ ಕಂಡಿರುವಂತಹ ರೈತ ಬಳಿಕ ದಾಳಿಂಬೆ ತೋಟವನ್ನ ರೈತ ನಾಶ ಮಾಡಿ ಕಣ್ಣೀರನ್ನ ಇಡ್ತಿದ್ದಾರೆ. ರೋಗ ಬಂದ್ರಿ ಸರ್. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದ ನಷ್ಟ ಅನುಭವಿಸಿದ 2 ಕುಟುಂಬಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನು ನೀಡಿದರು. ನೆಹರು ನಗರದ ನಿವಾಸಿ ಅಚ್ಯುತ ಆಚಾರ ಕುಟುಂಬ, ಇನ್ನು ರಾಜಾಜಿನಗರದ ನಿವಾಸಿ ಮೊಹಮ್ಮದ್ ಜಾಫರ್ ಕುಟುಂಬಕ್ಕೆ ತಲಾ 50,000 ರೂಪಾಯಿಯನ್ನ ವೈಯಕ್ತಿಕ ಪರಿಹಾರ ನೀಡಿದರು. ಎಂಬಿ ಪಾಟೀಲ್ ನೀಡಿದ ಹಣವನ್ನ ಕೆಪಿಸಿಸಿ ಸದಸ್ಯ ಅಬ್ದುಲ್ಲಾ ಹಮೀದ್ ಮುಷ್ರಿಫ್, ಇನ್ನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಡಾಕ್ಟರ್ ಗಂಗಾಧರ ಸಂಬಣ್ಣೆ ಹಸ್ತಾಂತರಿಸಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಏರ್ ಶೋ ಆಯೋಜಿಸಲು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ನಿಮ್ಮ ಉಪಸ್ಥಿತಿ ಕರ್ನಾಟಕದ ನಾಗರಿಕರಿಗೆ ಅಪಾರ ಪ್ರೋತ್ಸಾಹದ ಮೂಲವಾಗುತ್ತೆ. ಜೊತೆಯಲ್ಲಿ ನಮ್ಮ ಸಶಸ್ತ್ರ ಪಡೆಗಳ ಬಗ್ಗೆ ನಾವು ಹೊಂದಿರುವಂತಹ ಗೌರವ, ಮೆಚ್ಚುಗೆಯ ಬಂಧವನ್ನ ಮತ್ತಷ್ಟು ಬಲಪಡಿಸುತ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಸಚಿವರಿಗೆ ಸಿಎಂ ಆಹ್ವಾನವನ್ನು ನೀಡಿದ್ದಾರೆ. ಮೈಸೂರಿನಲ್ಲಿ ಸಿನಿಮಾ ಸ್ಟೈಲ್ ರೀತಿಯಲ್ಲೇ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ಸಮಯಕ್ಕೂ ಮುನ್ನವೇ ಮಾಲೀಕರು ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆದಿದ್ದಕ್ಕೆ ಬಾರ್ ಮಾಲೀಕರಿಗೆ ಅಬಕಾರಿ ಅಧಿಕಾರಿಗಳು ತರಾಟೆ ತೆಗೆದುಕೊಂಡಿದ್ದಾರೆ. ಮೈಸೂರಿನ ಹೆಬ್ಬಾಳ, ಲೋಕನಾಯಕ ನಗರ, ವಿಜಯನಗರ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದರು.
ಅಧಿಕಾರಿಗಳ ದಾಳಿಯಿಂದ ಬಾರ್ ಮಾಲೀಕರು ಕಕ್ಕಾಬಿಕ್ಕಿಯಾದರು. ಇನ್ನು ಮಾಲೀಕರಿಂದ ಮಾಹಿತಿ ಪಡೆದು ಅಬಕಾರಿ ಅಧಿಕಾರಿಗಳು ಅಂಗಡಿಯನ್ನು ಮುಚ್ಚಿಸಿದ್ರು. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ರಸ್ತೆ ಗುಂಡಿಗಳು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಹೋರಾಟಗಾರರು ರಸ್ತೆ ಗುಂಡಿಗಳಲ್ಲಿ ಭತ್ತವನ್ನ ನಾಟಿ ಮಾಡಿದ್ರು. ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನ ಮುಚ್ಚದೆ ನಿರ್ಲಕ್ಷ್ಯವನ್ನ ತೋರಿರುವಂತಹ ಹಿನ್ನೆಲೆಯಲ್ಲಿ ಲಿಂಗಸಗೂರು ರಾಯಚೂರು ಮಾರ್ಗ ಕಲ್ಪಿಸುವಂತ ರಸ್ತೆಯಲ್ಲಿ ಭತ್ತದ ನಾಟಿ ಮಾಡಿ ದಲಿತ ಸಂಘಟನೆಗಳ ಮಹಿಳಾ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಭ್ರಷ್ಟ ಶಾಸಕಂಪೈ ಸಾಹುಕಾರ್ಗೆ ಭ್ರಷ್ಟ ಶಾಸಕಂಪೈ ಸಾಹುಕಾರ್ಗೆ ಭ್ರಷ್ಟ ಸಚಿವ ಎಲ್.ಎಸ್. ಪಾಲ್ಸ್. ಗೌರಿ ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ವಿಜಯನಗರದಲ್ಲಿ ಪೊಲೀಸ್ ಪಥಸಂಚಲನ ಹಾಗೂ ಜಾಗೃತಿಯನ್ನ ಮೂಡಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಪರಪ್ಪನ ಈ ನಗರದಲ್ಲಿ ಪಥಸಂಚಲನ ನಡೆಸಲಾಯಿತು. ಗೌರಿ ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಇನ್ನು ಪಿಎಸ್ಐ ಶಂಭು ಲಿಂಗಯ್ಯ ಹಿರೇಮಠ ನೇತೃತ್ವದಲ್ಲಿ ನಗರದ ಎಲ್ಲೆಡೆ ಪಥಸಂಚಲನವನ್ನು ನಡೆಸಿದ್ದಾರೆ. ಡಿವೈಎಸ್ಪಿ ವೆಂಕಟಪ್ಪ ನಾಯಕ್ ಮತ್ತು ಸಿಪಿಐ ಮಹಂತೇಶ್ ಸರ್ಜನ್ ಸೇರಿದಂತೆ 60ಕ್ಕೂ ಹೆಚ್ಚು ಪೊಲೀಸರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಪ್ರೀತಿ ನಿರಾಕರಿಸಿದ್ದಕ್ಕೆ ಮಹಿಳೆಯನ್ನ ಕೆರೆಗೆ ತಳ್ಳಿ ಕೊಲೆ ಮಾಡಿರುವಂತಹ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಂದನಹಳ್ಳಿಯ ಹತ್ತಿರ ನಡೆದುಬಿಟ್ಟಿದೆ. 23 ವರ್ಷದ ಶ್ವೇತಾ ಕೊಲೆಯಾಗಿರುವಂತಹ ಮಹಿಳೆ ಹಾಸನದಲ್ಲಿ ಕೆಲಸ ಮಾಡುವಂತ ವೇಳೆ ಹಲವು ವರ್ಷದಿಂದ ರವಿ ಜೊತೆ ಶ್ವೇತಾ ಯಾರಿದ್ದಾರಲ್ಲ ಇವರು ಗೆಳೆತನವನ್ನ ಮಾಡಿಕೊಂಡಿದ್ಲು. ಇತ್ತ ಗಂಡನಿಂದ ದೂರವಾಗಿದ್ದಂತ ಶ್ವೇತಾ ತಂದೆ ತಾಯಿ ಜೊತೆ ವಾಸವಾಗಿದ್ಲು. ನಾನು ಪತ್ನಿ ಬಿಟ್ಟು ಬರ್ತೀನಿ, ನಿನ್ನೊಟ್ಟಿಗೆ ಬಾ ಅಂತ ರವಿ ಪೀಡಿಸ್ತಾ ಇದ್ದ. ಆದ್ರೆ ರವಿ ಒತ್ತಾಯವನ್ನ ಶ್ವೇತಾ ನಿರಾಕರಿಸಿದಾಳೆ. ಪ್ರೀತಿ ನಿರಾಕರಿಸಿದಕ್ಕೆ ಕೆರೆಗೆ ತಳ್ಳಿ ಮಹಿಳೆಯನ್ನ ರವಿ ಕೊಲೆ ಮಾಡಿದ್ದಾನೆ. ಶ್ವೇತಾ ಕುಟುಂಬಸ್ಥರು ದೂರನ್ನ ಆಧರಿಸಿ ರವಿ ವಿರುದ್ಧ ಈಗ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿ ರವಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯಲ್ಲಿ ವಿಷದ ಬಾಟಲಿಯನ್ನ ಹಿಡಿದು ವೃದ್ಧ ದಂಪತಿಗಳು ಪ್ರತಿಭಟನೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗಂಗಮರಸಿ ಗ್ರಾಮದ ವೃದ್ಧ ದಂಪತಿಗಳು ದಾವಣಗೆರೆಯ ಎಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವೃದ್ಧ ಕೊಟ್ರಯ್ಯ ಎನ್ನುವವರು 1 ಎಕರೆ 30 ಗುಂಟೆ ಜಮೀನು ಹೊಂದಿದ್ರು. ಅದರಲ್ಲಿ 12 ಗುಂಟೆ ಜಮೀನಿನ ಪಹಣಿ ಬಂದಿಲ್ಲ. ಕಳೆದ 9 ವರ್ಷದಿಂದ ಎಸಿ ಕಚೇರಿಗೆ ಅಲ್ದಾಡ್ತಾ ಇದ್ರು. ನ್ಯಾಯ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಮನನೊಂದು ವಿಷದ ಬಾಟಲಿಯನ್ನ ಹಿಡಿದು ಎಸಿ ಕಚೇರಿಯ ಮುಂದೆ ವೃದ್ಧ ದಂಪತಿಗಳು ಹಾಗೂ ಬುದ್ಧಿಮಾಂದ್ಯ ಮಗಳು ಮತ್ತು ಮೊಮ್ಮಗಳೊಂದಿಗೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ.